ಕರ್ನಾಟಕವೇ ಅವರನ್ನು ಪ್ರೀತಿಸುತ್ತೆ. ಜನ ಏನು ದಡ್ರೇನಲ್ಲ, ಕನ್ಫ್ಯೂಸ್ ಆಗಿ ಹಾಕ್ಬಿಡ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಚುನಾವಣೆ ಅಂತಂದ್ರೆ ಒಂದು ಓಟಿಂದ ಗೆದ್ದುರರು ಇದ್ದಾರೆ. ಡಾಕ್ಟರ್ ಮಂಜುನಾಥ್ ವರ್ಸಸ್ CN ಮಂಜುನಾಥ್ ವಿಶೇಷ ರಾಜಕೀಯ ವಿಶ್ಲೇಷಣಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ಈ ಚುನಾವಣೆಯ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಮತ್ತು ರಾಜಕೀಯ ಪಕ್ಷಗಳು ಏನೆಲ್ಲ ತಂತ್ರಗಾರಿಕೆ ಮಾಡ್ತವೆ ಅಂತಂದರೆ ನಮಗೆ ಅದನ್ನು ಕೇಳಿದ್ರೆ ನೋಡಿದ್ರೆ ಅರ್ಥ ಮಾಡ್ಕೊಂಡ್ರೆ ಅಬ್ಬಬ್ಬಬ್ಬಬ್ಬಬ್ಬ ಎಂಥ ಚಾಣಾಕ್ಷರಪ್ಪ ಅಂತ ಅನ್ಸಿಬಿಡುತ್ತೆ. ಯಾಕೆಂದರೆ ಅವರಿಗೆ ಗೆಲುವು ಬಹಳ ಮುಖ್ಯ ಆಗಿರುತ್ತೆ. ಗೆಲುವಿಗೋಸ್ಕರ ಏನು ಬೇಕಾದ್ರೂ ಮಾಡಿಬಿಡ್ತಾರೆ. ಈ ರಾಜಕೀಯ ತಂತ್ರಗಾರಿಕೆ ಅಂತಾರಲ್ಲ, ಆ ತಂತ್ರಗಾರಿಕೆಯ ಭಾಗವಾಗಿ ಅಲ್ಲಿ ಜಾತಿ ನೋಡ್ತಾರೆ, ಅಲ್ಲಿ ಅವರ ಏನು ಜನಸಂಖ್ಯೆ ಬಾಹುಳ್ಯ ಎಷ್ಟಿದೆ ಅಂತ ನೋಡ್ತಾರೆ, ತೋಳುಬಲ ಎಷ್ಟಿದೆ ಅಂತ ನೋಡ್ತಾರೆ, ಹಣಬಲ ಎಷ್ಟಿದೆ ಅಂತ ನೋಡ್ತಾರೆ. ಆನಂತರ ಗೆಲುವಿನ ಇನ್ನೊಂದಷ್ಟು ಚಾಣಾಕ್ಷತೆಯನ್ನು ನೋಡ್ತಾರೆ. ಈಗ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿರ್ಬೋದು, ಏನಿದು ಡಾಕ್ಟರ್ ಮಂಜುನಾಥ್ ವರ್ಸಸ್ CN ಮಂಜುನಾಥ್ ಅಂತೇಳಿ. ಈಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ BJP ಮತ್ತು JDSನ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ CN ಮಂಜುನಾಥ್ ಅವರು ಕಣಕ್ಕಿಳಿದಿದ್ದಾರೆ. ಅವರು ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರಾಗಿದ್ದರು. ಅದಕ್ಕೆ ರಾಜೀನಾಮೆ ಕೊಟ್ಟು ಈಗ ರಾಜಕಾರಣಕ್ಕೆ ಬಂದಿದ್ದಾರೆ. ಈಗ ಅವರ ವಿರುದ್ಧ ಪ್ರಬಲ ಅಭ್ಯರ್ಥಿ ಇರುವಂಥದ್ದು ಕಾಂಗ್ರೆಸ್ನ DK ಸುರೇಶ್ ಅವರು. ಈಗ ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರಾಗಿರುವಂತಹ DK ಸುರೇಶ್ ಅವರು, ಯಾಕೆಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕ್ಲೀನ್ ಸ್ವೀಪ್ ಮಾಡ್ಕೊಂಡಿತ್ತು BJP. ಎಲ್ಲ ಬಹುತೇಕ 1-2 ಬಿಟ್ಟು ಎಲ್ಲ ಕ್ಷೇತ್ರಗಳನ್ನು ಕಬಳಿಸ್ಕೊಂಡಿತ್ತು. ಇಲ್ಲಿ ಕಾಂಗ್ರೆಸ್ಗೆ ಒಂದು ಭರವಸೆಯ ಆಶಾಕಿರಣ ಅಂತಂದರೆ DK ಸುರೇಶ್ ಅವರು ಗೆದ್ದಿದ್ದು. ಈಗ ಆ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಒಬ್ಬ ಪ್ರಬಲ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ನಾವು ಹೇಗಾದರೂ ಮಾಡಿ ಗೆದ್ದುಕೊಂಡು ಬರಬೇಕು ಅಂತೇಳಿ ಯೋಚನೆ ಮಾಡಿರುವಂಥ JDS ಮತ್ತು BJP ಮೈತ್ರಿ ಯಾರನ್ನು ಕಣಕ್ಕಿಳಿಸಬೇಕು, ಜಾತಿ ಲೆಕ್ಕಾಚಾರದಲ್ಲಿ ಮತ್ತು ಏನು ಪಬ್ಲಿಸಿಟಿ ಮತ್ತು ತುಂಬ ಫೇಮಸ್ ಆಗಿರಬೇಕು ಮತ್ತು ಜನಮಾನಸವನ್ನು ಅವರು ಕಡಿಮೆ ಸಮಯದಲ್ಲಿ ಆವರಿಸ್ಕೊಳ್ಬೇಕು, ಗೆಲ್ಲಬೇಕು ಅಂತ ಅಭ್ಯರ್ಥಿ ಯಾರು ಅಂತೇಳಿ ಹುಡುಕಿ ಅಳೆದು ತೂಗಿ ಈಗ ಡಾಕ್ಟರ್ CN ಮಂಜುನಾಥ್ ಅವರನ್ನ ಕಣಕ್ಕಿಳಿಸಿದ್ದಾರೆ. ಡಾಕ್ಟರ್ CN ಮಂಜುನಾಥ್ ಅವರು ತುಂಬ ಸೌಮ್ಯ ಸ್ವಭಾವ ಮತ್ತು ಡಾಕ್ಟ್ರ್ ಅವರು. ಆಮೇಲೆ ಇಡೀ ಕರ್ನಾಟಕವೇ ಅವರನ್ನು ಪ್ರೀತಿಸುತ್ತೆ. ಯಾಕೆಂದರೆ ಅವರು ಮಾಡಿರುವಂಥ ಈ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಮಾಡಿರುವಂಥ ಅವರ ಸೇವೆ ಇದೆಯಲ್ಲ, ಅದನ್ನು ಯಾರು ಕೂಡ ಅಲ್ಲಗಳೆಯೋಕ್ಕೆ ಸಾಧ್ಯ ಇಲ್ಲ. ಆದರೆ ಈಗ ಒಂದು ತಲೆನೋವು ಶುರುವಾಗಿರುವಂಥದ್ದು ಅವರ ಸ್ಪರ್ಧಿಯಾಗಿರುವಂಥ DK ಬ್ರದರ್ಸ್ ಇದ್ದಾರಲ್ಲ, ಈಗ ಮೊದಲಿದ್ದಂತಹ ರಾಜಕೀಯ ವಾತಾವರಣ ಇಲ್ಲ ಈ ಸಲದ ಚುನಾವಣೆ. ಯಾಕೆಂದರೆ ಅವರ ವಿರುದ್ಧ ಸ್ಪರ್ಧೆ ಮಾಡ್ತಿರುವಂಥದ್ದು ಡಾಕ್ಟರ್ CN ಮಂಜುನಾಥ್ ಅವರು. ಡಾಕ್ಟರ್ CN ಮಂಜುನಾಥ್ ಅವರು ಹಾಗಾಗಿ ಪ್ರಬಲ ಸ್ಪರ್ಧಿಯನ್ನು ಮಣಿಸ್ಬೇಕಲ್ಲ. ಹಾಗಾಗಿ ಏನು ಮಾಡಬೇಕಾಗತ್ತೆ? ನೀವು ನೋಡಿ, DK ಶಿವಕುಮಾರ್ ಅವರ ತಮ್ಮ DK ಸುರೇಶ್ ಅವ್ರನ್ನ ನೋಡಿ, ಎಲ್ಲಿಯೂ ಕೂಡ ಅವರು ರಾಜಕೀಯ ಚಾಣಾಕ್ಷತನದ ಭಾಗವಾಗಿ ಡಾಕ್ಟರ್ CN ಮಂಜುನಾಥ್ ಅವರ ವಿರುದ್ಧ ಒಂದೇ ಒಂದು ಪದವನ್ನು ಬಳಸಿಲ್ಲ. ಅಂದರೆ ಅವ್ರನ್ನ ಟೀಕೆ ಮಾಡೋ ಬರ್ತಲ್ಲಿ ಯಾವ ರಾಜಕೀಯ ವಿರೋಧಿತನದ ಹೇಳಿಕೆಗಳನ್ನು ಹೇಳಿಲ್ಲ. ಈಗ ಸಮಸ್ಯೆ ಮತ್ತು ಈಗ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚರ್ಚೆ ಏನಾಗ್ತಿರೋದೇನೆಂದರೆ, ರಾಜಕೀಯ ತಂತ್ರಗಾರಿಕೆಗಳು ತೆರೆಮರೆಯಲ್ಲೇ ನಡೀತಿರುವಂಥದ್ದು. ಏನಪ್ಪ ಅದು? ಡಾಕ್ಟರ್ CN ಮಂಜುನಾಥ್ ಸ್ಪರ್ಧೆ ಮಾಡ್ತಿದ್ದಾರೆ. ಅವ್ರ ವಿರುದ್ಧ ಮತ್ತಾರು CN ಮಂಜುನಾಥ್, ಅವರ ವಿರುದ್ಧ ಮತ್ತೊಬ್ಬ CN ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಅರೆ, ಡಾಕ್ಟರ್ CN ಮಂಜುನಾಥ್ ವಿರುದ್ಧ ಮತ್ತೊಬ್ಬ CN ಮಂಜುನಾಥ್ ಅಂತ ನಿಮಗೆ ಅನಿಸ್ಬೋದು. ನಿಮಗೆ ಈಗಲೂ ಗೊತ್ತಿರುತ್ತೆ, ಈ ರಾಜಕಾರಣಿಗಳು ಏನು ಮಾಡ್ತಾರೆ ಅಂದರೆ ಜನರನ್ನು ಕನ್ಫ್ಯೂಸ್ ಮಾಡಬೇಕು, ಗೊಂದಲಕ್ಕೆ ಈಡು ಮಾಡಿ ಅವರಿಗೆ ಹೋಗುವಂಥ ಮತಗಳನ್ನು ಕಡಿಮೆ ಮಾಡಬೇಕು, ಮತಗಳನ್ನು ಕಬಳಿಸಬೇಕು, ಕನ್ಫ್ಯೂಸ್ ಆಗಿ ಜನರು ಅವ್ರಿಗೆ ಗೊತ್ತೋ ಮತನ ಮತ್ತಿನ್ಯಾರಿಗೂ ಹಾಕಬೇಕು. ಆ ಮೂಲಕ ಒಂದಷ್ಟು ಮತಗಳು ಕಡಿಮೆ ಆದರೆ ನಾವು ಚುನಾವಣೆಯಲ್ಲಿ ಗೆಲ್ಲಬಹುದು, ಅವರ ವೇಗವನ್ನು ಕಡಿಮೆ ಮಾಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಡಾಕ್ಟರ್ CN ಮಂಜುನಾಥ್ ಅವರ ವಿರುದ್ಧ ಡಾಕ್ಟರ್ CN ಮಂಜುನಾಥ್ ಅನ್ನುವ ಹೆಸರಿನ ಮತ್ತೊಬ್ಬ ವ್ಯಕ್ತಿಯನ್ನು ಕಣಕ್ಕಿಳಿಸಿದ್ದಾರೆ ಅನ್ನುವಂಥದ್ದು ರಾಜಕೀಯ ವಿಶ್ಲೇಷಕರ ಲೆಕ್ಕಾಚಾರ ಮತ್ತು ಕ್ಷೇತ್ರದ ಜನರು ಮಾತಾಡ್ಕೊಳ್ತಿದ್ದಾರೆ. ಈಗ ಯಾರಿದು? ಡಾಕ್ಟರ್ ಮಂಜುನಾಥ್ ಅವರ ವಿರುದ್ಧ ಸ್ಪರ್ಧೆ ಮಾಡ್ತಿರುವ ಮತ್ತೊಬ್ಬ ಅದೇ ಹೆಸರಿನ ವ್ಯಕ್ತಿ ಡಾಕ್ಟರ್ CN ಮಂಜುನಾಥ್. ಬರೇ CN ಮಂಜುನಾಥ್ ಯಾರು ಅಂತಂದರೆ, ಅವರು ಬಹುಜನ ಭಾರತ ಪಾರ್ಟಿಯಿಂದ ಸ್ಪರ್ಧೆ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಮತ್ತೊಂದು ವಿಶೇಷ ಏನು ಅಂದರೆ, ಇದೇ ಹೆಸರಿನ CN ಮಂಜುನಾಥ್ ಅವರು ಡಾಕ್ಟರ್ ಮಂಜುನಾಥ್ ಅವರ ತವರೂರಿನವರು ಕೂಡ ಹೌದು, ಅದೇ ಹೆಸರಿನವರು ಕೂಡ ಹೌದು. ಯಾಕೆ ಈ ತಂತ್ರಗಾರಿಕೆ ಅಂದರೆ, ಈಗ ಕೆಲವೊಂದ್ಸಲ ಏನಾಗುತ್ತೆ ರಾಜಕಾರಣದಲ್ಲಿ ಅಂದರೆ, ಹಣ ಖರ್ಚು ಮಾಡಿದ್ರೂ ಗೆಲ್ಲಕ್ಕಾಗಲ್ಲಪ್ಪ, ಅಥವಾ ನಮ್ಮ ತೋಳ್ಬಲವನ್ನು ಬಳಸಿದ್ರೂ ಗೆಲ್ಲಕ್ಕಾಗಲ್ಲಪ್ಪ. ಚಾಣಾಕ್ಷತನ ಬಹಳ ಮುಖ್ಯ ಆಗುತ್ತೆ. ಚಾಣಾಕ್ಷತನವನ್ನು ಬಳಕೆ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಇದೇನು ಹೊಸ ಪ್ರಯೋಗ ಅಲ್ಲ. ಆದರೆ ಕೆಲವೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನು ಮಾಡ್ತಾರೆ ಅಂದರೆ, ಅದೇ ಹೆಸರಿನ ಒಂದು 10 ಜನನ್ನ, ಈಗ ಉದಾಹರಣೆಗೆ ಏನು ಮಂಜುನಾಥ್ ಅವರು ಅಂತ ಇರ್ಬೋದು, ಈಗ ಮತ್ತಿನ್ಯಾವುದೋ ರಮೇಶ್ ಕುಮಾರ್ ಅಂತ ಇರ್ಬೋದು,
ರಮೇಶ್ ಕುಮಾರ್ ಅವರು ಯಾವುದೋ ಒಂದು ಪಕ್ಷದಿಂದ ಪ್ರಬಲ ಅಭ್ಯರ್ಥಿಯಾಗಿರ್ತಾರೆ. ಅವರ ಎದುರಾಳಿಯ ಅಭ್ಯರ್ಥಿ ಏನು ಮಾಡ್ತಾರೆ ಅಂದರೆ ಅದೇ ಹೆಸರಿನ ಒಂದು 15 ಜನ ಒಂದು 20 ಜನ ವ್ಯಕ್ತಿಗಳನ್ನು ಕರೆಸಿ ಅವ್ರಿಗೆಲ್ಲ ಹೇಳಿ ಕಂಟೆಸ್ಟ್ ಮಾಡ್ತಾರೆ. ಜನ ಏನು ದಡ್ರೇನಲ್ಲ, ಏನು ಅವರು ಅದೇ ಹೆಸರಿನ ವ್ಯಕ್ತಿಗಳನ್ನು ಕಣಕ್ಕಿಳಿಸ್ಬಿಟ್ರೆ ಹೋಗಿ ಏನು ಕನ್ಫ್ಯೂಸ್ ಆಗಿ ಹಾಕ್ಬಿಡ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಯಾಕೆಂದರೆ ಚುನಾವಣೆ ಅಂತಂದರೆ ಒಂದು ಓಟಿಂದ ಗೆದ್ದಿರೋರು ಇದ್ದಾರೆ, ಒಂದು ಓಟಿಂದ ಸೋತಿರುವ ವ್ಯಕ್ತಿಗಳು ಇದ್ದಾರೆ. ಹಾಗಾಗಿ ಚುನಾವಣೆಯಲ್ಲಿ ಒಂದೊಂದು ಓಟುಗಳು ಕೂಡ ಬಹಳ ಮುಖ್ಯ. ಹಾಗಾಗಿ ಈಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರನ್ನು ಮಣಿಸೋದಕ್ಕೋಸ್ಕರ ರಾಜಕೀಯ ತಂತ್ರಗಾರಿಕೆಯ ಚಾಣಾಕ್ಷತನದ ಭಾಗವಾಗಿ ಅದೇ ಹೆಸರಿನ ಪ್ರತಿಸ್ಪರ್ಧಿ DK ಬ್ರದರ್ಸ್ ಕಣಕ್ಕಿಳಿಸಿದ್ದಾರೆ ಅನ್ನುವಂಥದ್ದು ಅಲ್ಲಿನ ಕ್ಷೇತ್ರದ ಒಂದು ಟಾಕ್. ಈಗ ಅವ್ರು ಏನು ಹೇಳ್ತಾರೆ ಅಂದರೆ CN ಮಂಜುನಾಥ್ ಅವರು ಏನು ಬಹುಜನ ಪಾರ್ಟಿಯಿಂದ ಸ್ಪರ್ಧೆ ಮಾಡ್ತಿದಾರಲ್ಲ, ಅವ್ರು ಹೇಳೋದೇನು ಅಂದರೆ ನನ್ನ ಸ್ಪರ್ಧೆ ಏನಿದ್ರು BJP ವಿರುದ್ಧ, ನನ್ನ ಸ್ಪರ್ಧೆ BJP ವಿರುದ್ಧವೇ ಹೊರತು ಡಾಕ್ಟರ್ CN ಮಂಜುನಾಥ್ ಅವರ ವಿರುದ್ಧ ಅಲ್ಲ. ಅವ್ರ ಬಗ್ಗೆ ನನಗೆ ಪೂಜ್ಯವಾದ ಗೌರವ ಭಾವನೆ ಇದೆ ಮತ್ತು ಅವರ ಸೇವೆಯ ಬಗ್ಗೆ ನನಗೆ ಗೌರವ ಇದೆ. ನನಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶ ಇದೆ, ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಇದೆ, ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗೆ ಹೇಳಿದರೂ ಕೂಡ ಅದು ಕೇವಲ ಸ್ಪರ್ಧೆಯಲ್ಲ, ಅದು ಚಾಣಾಕ್ಷತನದ ಮತ್ತು ಡಾಕ್ಟರ್ CN ಮಂಜುನಾಥ್ ಅವರನ್ನು ಕಟ್ಟಿ ಹಾಕುವ ತಂತ್ರ ಅಂತ ಹೇಳಲಾಗ್ತಿದೆ. ಈ ಒಂದು ರಾಜಕೀಯ ತಂತ್ರಗಾರಿಕೆಯ ಬೆಳವಣಿಗೆಯಿಂದ ಸೌಮ್ಯ ಸ್ವಭಾವದ ಡಾಕ್ಟರ್ CN ಮಂಜುನಾಥ್ ಅವರು ಇದೀಗ ಒಂದು ರೀತಿ ಕೆರಳಿ ಕೆಂಡಾಗಿದ್ದಾರೆ. ಅವ್ರು ಹೇಳ್ತಾರೆ, ಮೊದಲೆಲ್ಲ ಚುನಾವಣೆ ಎದುರಿಸೋದಕ್ಕೆ ತಂತ್ರ ಮಂತ್ರ ಯಂತ್ರ ಏನೇನೋ ಪ್ರಯೋಗ ಮಾಡ್ತಾಯಿದ್ರು, ಈಗ ಕುತಂತ್ರ ಮಾಡ್ತಾ ಇದ್ದಾರೆ ಅಂತೇಳಿ ಪರೋಕ್ಷವಾಗಿ DK ಬ್ರದರ್ಸ್ ವಿರುದ್ಧ ಕಿಡಿಕಾರಿದ್ದಾರೆ. ಈ ತಂತ್ರ ಮಂತ್ರಗಳು ನಡೀತಾ ಇದ್ವು, ಈಗ ಕುತಂತ್ರಕ್ಕೆ ಮುಂದಾಗಿರುವಂಥದ್ದು ಇದು ಒಂದು ರೀತಿಯ ಏನು ರಾಜಕಾರಣದ ಒಂದು ಕಲುಷಿತವಾದ ವಾತಾವರಣ. ಈ ಕುತಂತ್ರವನ್ನು ಜನತಂತ್ರ ಯಾವುದೇ ಕಾರಣಕ್ಕೂ ಪ್ರೋತ್ಸಾಹ ಮಾಡಲ್ಲ, ಜನ ನನ್ನನ್ನು ಗೆಲ್ಲಿಸ್ತಾರೆ ಅನ್ನುವಂಥ ಆತ್ಮವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ ಮತ್ತು ಈ ಒಂದು ತಂತ್ರಗಾರಿಕೆಯನ್ನು ವಿರೋಧಿಸಿದ್ದಾರೆ. ನೋಡೋಣ ಸ್ನೇಹಿತರೆ, ಈ ಒಂದು ತಂತ್ರಗಾರಿಕೆ ಫಲಿಸುತ್ತಾ ಅಥವಾ ಜನ ಕನ್ಫ್ಯೂಸ್ ಆಗಿ ಓಟ್ ಹಾಕ್ತಾರಾ ಅಥವಾ ಯಾವುದೇ ಕನ್ಫ್ಯೂಷನ್ಗಳಿಗೆ ಯಾವ ತಂತ್ರಗಾರಿಕೆಗೆ ಏನು ಬಗ್ಗದೆ ತಮ್ಮ ನಿರ್ಧಾರವನ್ನು ಜನ ಚುನಾವಣೆ ಸಂದರ್ಭದಲ್ಲಿ ಪ್ರಕಟ ಮಾಡೇ ಮಾಡ್ತಾರೆ. ಮತ್ತೊಂದು ವಿಶೇಷ ಸ್ಟೋರಿಯೊಂದಿಗೆ ಹಾಜರಾಗ್ತೀನಿ. ನಮಸ್ಕಾರ.